ಹಿಂದೆ ಒಂದು ದೊಡ್ಡ ಕಾಡು ಇದು. ಕಾಡಿನ ಮಧ್ಯದಲ್ಲಿ ಮತ್ತಿ ಮರ ಅಂತ ಇತ್ತು. ಮತ್ತಿ ಮರದ ಸುತ್ತ ಉದ್ದ ಬೆಳೆದಿತ್ತು. 4 ದಿಕ್ಕಲ್ಲಿ ಹಳ್ಳಿಗಳಿದೆ. ಆ ಹಳ್ಳಿಗಳಿಂದ ಹಸುಗಳು ಬಂದು ಕಾಡಲ್ಲಿ ಹುಲ್ಲು ತಿಂತಾಯಿತ್ತು. ಈವ್ನಿಂಗು ಸಂಜೆ ಹೋಗುವಾಗ ಎಲ್ಲ ಹಸುಗಳು ಉತ್ತದ ಸುತ್ತ ಮರದ ಸುತ್ತ ನಿಂತ್ಕೊಂಡು ಹಾಲು ಹಾಕಿ ಹೋಗ್ತಾಯಿತ್ತು. ದಿನ ಹಾಲು ಕೊಡ್ತಿದ್ದಂಥ ಮನೆಗಳಿಗೆ ಹಾಲು ಕೊಡ್ತಿದ್ದಂಥ ಹಸುಗಳೆಲ್ಲ ರಕ್ತ ಬರೋಕ್ಕೆ ಶುರು ಮಾಡ್ತು. ಯಥಾಸ್ಥಿತಿ ಕಾಡಿಗೆ ಗ್ರಾಮದ ಭಕ್ತ ಜನರು ಕಾಡಿಗೆ ಹಸುಗಳನ್ನು ಬಿಟ್ಟರು. ಯಾಕೆ ಈ ಥರ ರಕ್ತ ಬರ್ತೈತೆ ಎಲ್ಲ ಹಸುಗಳು ಅಂತ ಕೇಳಿದಾಗ ಹಸುಗಳು ಇಲ್ಲೇ ಹೊತ್ತು ಸುತ್ತ ಹಾಲು ಹಾಕ್ತಿರೋದನ್ನ ಜನಗಳು ಮರೆಯಲ್ಲಿ ನಿಂತ್ಕೊಂಡು ನೋಡಿದ್ರು. ಇಲ್ಲೇನೋ ದೇವರು ಇರಬೇಕು, ಅದಕ್ಕೋಸ್ಕರ ಎಲ್ಲ ಹಸುಗಳು ಹಾಲು ಹಾಕ್ತಿದೆ ಅಂತ ಕೇಳಿದಾಗ ಇಲ್ಲಿ ಯಾವುದೋ ದೇವರು ಇರಬೇಕು ಅಂತ ಪ್ರಶ್ನೆ ಮಾಡಿದಾಗ ಈಶಾನ್ಯ ದಿಕ್ಕಲ್ಲಿ ನಾಗ ಕಲ್ಯಾಣಿ ಅಂತ ಇದೆ. ಆ ನಾಗ ಕಲ್ಯಾಣಿನಲ್ಲಿ ಮೃತ್ತಿಕೆ ಮಣ್ಣಿನ ಮಡಕೆಯಲ್ಲಿ ಆ ಮೃತ್ತಿಕೆಗೆ ನೀರು ಹಾಕಿ ಕರಗಿಸಿದಾಗ ಮತ್ತಿ ಮರದ ಸುತ್ತ ಇದ್ದಂಥ ಮೃತ್ತಿಕೆಗೆ ನೀರು ಹಾಕಿ ಕರಗಿಸಿದಾಗ ಮೃತ್ತಿಕೆ ಎಲ್ಲ ಕರಗ್ತು, ಉತ್ತ ಎಲ್ಲ ಕರಗ್ತು. ಉತ್ತದ ಕರಗ್ದಾಗ ಕೆಳಗಡೆ ಲಿಂಗ ಇತ್ತು, ಉತ್ತದ ಒಳಗಡೆ ಲಿಂಗ ಇತ್ತು. ಯಾವ ದೇವರು ಅಂತ ಪ್ರಶ್ನೆ ಮಾಡಿದಾಗ ಬ್ರಾಹ್ಮಣನನ್ನ ಕರ್ಕೊಂಡ್ಬಂದು ಪ್ರಶ್ನೆ ಮಾಡಿದ್ರು. ಯಾವ ದೇವರು ಅಂತ ಯಾರಿಗೂ ಹೆಸರೇ ಗೊತ್ತಿಲ್ಲ. ಆಗ ಬ್ರಾಹ್ಮಣನ ಕರ್ಕೊಂಡು ಬಂದು ಪ್ರಶ್ನೆ ಮಾಡಿ ದೇವರು ತೊಳೆದು ಕೇಳಿದಾಗ ಮತ್ತಿ ತಾಳೇಶ್ವರ ಅಂತ ಹೋಗಿ ಅಂತ ಬ್ರಾಹ್ಮಣನ ಮೇಲೆ ಭಗವಂತ ಬಂತು. ಏನಪ್ಪ ಪರಿಹಾರ ಮಾಡ್ತೀಯಾ ಅಂತ ಕೇಳಿದಾಗ ಚರ್ಮ ವ್ಯಾಧಿಗಳನ್ನು ನಿವಾರಣೆ ಮಾಡ್ತೀನಿ, ಸಂತಾನ ದೋಷ ನಿವಾರಣೆ ಮಾಡ್ತೀನಿ, ಮತ್ತೆ ಲಗ್ನ ದೋಷಗಳನ್ನು ನಿವಾರಣೆ ಮಾಡ್ತೀನಿ. ವಿಶೇಷವಾದಂಥ ಚರ್ಮದ ಕಾಯಿಲೆ, ಘೋರವಾದಂಥ ಚರ್ಮದ ಕಾಯಿಲೆಯಲ್ಲಿ ನಿವಾರಣೆ ಆಗುತ್ತೆ. ಅರ್ಪಿಸ್ ಹೋಗುತ್ತೆ, ಸೋರಿಯಾಸಿಸ್ ಹೋಗುತ್ತೆ, ವೈಟ್ ಪ್ಯಾಚ್ ಹೋಗುತ್ತೆ, ಬಂಗ್ ಹೋಗುತ್ತೆ, ಇಚ್ಚಿಂಗ್ ನವೆ ಕಡ್ತ ಎಲ್ಲ ಹೋಗುತ್ತೆ. ಯಾವುದೇ ಘೋರವಾದಂಥ ಚರ್ಮದ ವ್ಯಾಧಿಗಳಿದ್ರೆ ಇಲ್ಲಿ ನಿವಾರಣೆ ಆಗುತ್ತೆ. ಮತ್ತಿ ಮರದ ಸ್ಥಳದಲ್ಲಿ ಉದ್ಭವಾದಕ್ಕೆ ಮತ್ತಿ ತಾಳೇಶ್ವರ. ಮೂಲತಃ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಆಗಿರುತ್ತೆ. ಭಾನುವಾರ ಮತ್ತೆ ಗುರುವಾರ ವಿಶೇಷ ಆಗಿರುತ್ತೆ. ಕ್ಷೇತ್ರದಲ್ಲಿ ಭಾನುವಾರ ಗುರುವಾರ ಬಂದು 2 ಕಲ್ಯಾಣಿ ಇದೆ. ದಕ್ಷಿಣದಲ್ಲಿ ತೀರ್ಥ ಕಲ್ಯಾಣಿ ಅಂತ, ಉತ್ತರದಲ್ಲಿ ನಾಗ ಕಲ್ಯಾಣಿ ಅಂತ. ತೀರ್ಥ ಕಲ್ಯಾಣಿಯಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳುವಂಥದ್ದು, ನಾಗ ಕಲ್ಯಾಣಿಯಲ್ಲಿ ಸ್ನಾನ ಮಾಡುವಂಥದ್ದು. ಸ್ನಾನ ಮಾಡಿ ಮಡಿಯಿಂದ ಸ್ವಾಮಿಗೆ ತನಿ ಎರೆದು ಸ್ವಾಮಿ ದರ್ಶನ ಮಾಡಿ. ಇಲ್ಲಿ ವಿಶೇಷ ಏನು ಅಂದ್ರೆ ಅಡುಗೆ ಮಾಡುವಂತ ಪದ್ಧತಿ ಪರಂಪರೆಯಾಗಿ ಬಂದಿರುವಂಥದ್ದು. ಅಡುಗೆ ಮಾಡುವಂಥದ್ದು ಸಿಹಿ ಊಟ ಮಾತ್ರ. ಮಾಡದಂಥ ಪ್ರಸಾದನ ಸ್ವಾಮಿಗೆ ನೈವೇದ್ಯ ಇಟ್ಟು ಅರ್ಪಿಸ್ಬಿಟ್ಟು ಸ್ವಾಮಿಗೆ ಮಣ್ಣಲ್ಲಿ ಊಟ ಮಾಡುವಂತಹ ವಿಶೇಷ ಪದ್ಧತಿ ಈ ಮಣ್ಣಲ್ಲೇ ಊಟ ಮಾಡುವಂತಹ ವಿಶೇಷ ಏನಕ್ಕೆ ಕಾರಣ ಇರ್ಬೋದು ಅಂದ್ರೆ ಇಲ್ಲಿ ಎಲ್ಲ ಸಾವಿರಾರು ಹುತ್ತಗಳಿಂದ ಕ್ಷೇತ್ರ ಆಗಿದೆ. ಆ ಹುತ್ತ ಎಲ್ಲ ಮೃತ್ತಿಕೆ ಆಗಿದೆ. ಆ ಮೃತ್ತಿಕೆಯಲ್ಲಿ ಮಾಡದಂಥ ಪ್ರಸಾದನ ಮಣ್ಣ ಮೇಲೆ ಹಾಕೊಂಡು ತಿನ್ನೋದ್ರಿಂದ ಚರ್ಮದ ಕಾಯಿಲೆಗಳು, ಘೋರವಾದಂಥ ಚರ್ಮದ ಕಾಯಿಲೆಗಳು ನಿವಾರಣೆ ಆಗುವಂತಹ ಪದ್ಧತಿ ಪರಂಪರೆಯಾಗಿ ನಡ್ಕೊಂಡು ಬಂದಿದೆ. ಕ್ಷೇತ್ರದ ಇತಿಹಾಸ 1800 ವರ್ಷಗಳಾಗಿದೆ. 1800 ವರ್ಷಗಳಾಗಿರುವಂತಹ ಕ್ಷೇತ್ರ ಮತ್ತಿ ತಾಳೇಶ್ವರ ತುಂಬಾ ವಿಶೇಷ. ನಿತ್ಯ ಪೂಜೆ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಗಂಟ ನಿತ್ಯ ಪೂಜೆ ಇರುತ್ತೆ. ಭಾನುವಾರ ಗುರುವಾರ ಬೆಳಗ್ಗೆ 3 ಗಂಟೆ ರಾತ್ರಿಯಿಂದ ಸಂಜೆ 6 ಗಂಟೆ ತನಕ ನಿರಂತರವಾಗಿರುತ್ತೆ. ಮಧ್ಯ ಕ್ಲೋಸ್ ಇರಲ್ಲ. ಬಂದಂತ ಭಕ್ತಾದಿಗಳು ಮಡಿವಂತಿಕೆಯಾಗಿ ಮಾಡುವಂಥದ್ದು. ಮಾಂಸನ ಇಲ್ಲಿ ಕ್ಷೇತ್ರಕ್ಕೆ ಬಂದ ಮೇಲೆ 21 ದಿನ ಬಿಡುವಂತಹ ಸನ್ನಿವೇಶಗಳಿರುತ್ತೆ. 3 ವಾರಗಳು ಅನುಸರಿಸಬೇಕಾಗತ್ತೆ. ಈ ಪದ್ಧತಿನ ಅನುಸರಿಸಿದಂಥ ಭಕ್ತಾದಿಗಳಿಗೆ ಇಲ್ಲಿವರೆಗೆ ಒಬ್ಬರಿಗೂ ಒಂದು ಫೈಲ್ ಆಗಿಲ್ಲ, ಎಲ್ಲರಿಗೂ ಗುಣ ಆಗಿದೆ. ಘೋರವಾದಂಥ ಚರ್ಮ ಕಾಯಿಲೆ ಗುಣ ಆಗ್ತೈತೆ. ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊತೀವಿ. ಹರಿ ಓಂ ಶುಭಂ ಭೂಯಾ. ಸರ್ ತಮ್ಮ ಹೆಸರು? ಗುರು ಅಂತ. ಗುರು ತಾವು ಎಲ್ಲಿಂದ ಬರ್ತಾರೆ? ಗುರು ಅವರೇ ಖಾನೂರು, ಕೊಳ್ಳೇಗಾಲ ತರ ಖಾನೂರಿಂದ. ಸೊ ತಾವು ಇದನ್ನು ಮೊದಲನೇ ಸರಿ ಬರ್ತಾರೆ, ದೇವಸ್ಥಾನಕ್ಕೆ ಎಷ್ಟು ಸರಿ ಬರ್ತಾ ಇದ್ದೀರಿ? 2ನೇ ಸಲ ಬರ್ತಾಯಿದ್ದೀವಿ. 2ನೇ ಸಲ ಬರ್ತೀವಿ. ಸೊ ಹೇಗೆ ಅನ್ನಿಸ್ತದೆ ನಿಮ್ಮ ಮನಸ್ಸಿಗೆ ಬಂದ ನಂತರ? ಬರೋಕ್ಕೆ ಮುಂಚೆ ಹೇಗಿತ್ತು, ಬಂದ ನಂತರ ಹೇಗಿದೆ? ಪರವಾಗಿಲ್ಲ. ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗ್ತೀವಿ, ಅದೇ ಥರ ಇದನ್ನು ಕೂಡ ಪರವಾಗಿಲ್ಲ. ಅಂದರೆ ಇದು 2ನೇ ಸಲ ಬಂದಿದ್ದೀವಿ. ಅಂದರೆ ಫಸ್ಟ್ನೇ ಸಲ ಏನೇ ಪರವಾಗಿಲ್ಲ. ಮೊದಲನೇ ಸಲ ನಿಮಗೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ? ಆಯಿತು, ಪರವಾಗಿಲ್ಲ. ಫ್ಯಾಮಿಲಿ ಸ್ವಲ್ಪ ಅದು ಇದು ಇತ್ತು. ಬತ್ತು ಅಂತಂದಾಗ ಇದಾಯ್ತದೆ ಅಂತ ಎಲ್ಲ ಕಡೆ ಹೇಳಿತ್ತು. ಹಾಗೇ ಅದಕ್ಕೋಸ್ಕರನೇ ಬಂದಿದ್ದೀವಿ. 2ನೇ ಸಲ ಬಂದಿದ್ದೀವಿ. ಫಸ್ಟ್ನೇ ಸಲನೂ ಬಂದ ತಕ್ಷಣ ಪರವಾಗಿಲ್ಲ ಅನ್ನಿಸ್ತು. 2ನೇ ಸಲ ಬಂದಿದ್ದೀವಿ, ಇನ್ನೂ ಪರವಾಗಿಲ್ಲ. ಅದು ದೇವಸ್ಥಾನದಲ್ಲಿ ಹೇಳಿದ್ರು ತಮ್ಮದಪ್ಪ ಅವರು, 3 ವಾರ ಬನ್ನಿ, ನಿಮ್ದೇನೋ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಹೌದು, ಇಲ್ಲಿ ಬಹಳಷ್ಟು ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. 3ನೇ ಸರ್ತಿ 4ನೇ ಸರ್ತಿ ಬಂದವರು ಹೇಳ್ತಾ ಇದ್ದೀವಿ. ನಾನು ಸುಮಾರು ಜನ ಇಂಟರ್ವ್ಯೂ ತೊಗೊಂಡೆ ಸರ್. ಎಲ್ಲರೂ ಒಳ್ಳೇದು ಆಗ್ತಾ ಇದೆ ಅಂತಲೇ ಎಲ್ಲರ ಬಾಯಲ್ಲೂ ಬರ್ತಾ ಇದೆ. ಖಂಡಿತವಾಗಿ ಆಗ್ತಾ ಇದೆ ಸರ್, ಒಂದು ಶುಭ ಸೂಚನೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಆ ಥರ ಏನಾದರೂ ಒಂದು ಶುಭ ಸೂಚನೆ ಸಿಕ್ಕಿದೆಯಾ ಏನಾದರೂ? ಹೌದು ಸರ್, ಮನೇಲಿ ಸ್ವಲ್ಪ ಅದು ಇದಿತ್ತು, ಪರವಾಗಿಲ್ಲ.
ಮುಂದೇನೋ ಈಗ 3 ವಾರ ಬರೋಕ್ಕೆ ಕೇಳೋರಲ್ಲ, 3 ವಾರ ಬಂದು ಎಲ್ಲ ಆಯಿತು ಅಂತಂದಾಗ ಫುಲ್ಲು ಏನೈತೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕಿಂಥದ್ದೆಲ್ಲ ಹೇಳ್ಕೊಡ್ತಿದ್ದಾರೆ ತಮ್ಮ ಆಗುತ್ತೆ. ಹಾಂ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನವೀನ್ ಅಂತ. ನವೀನ್, ತಾವು ಎಲ್ಲಿಂದ ಬರ್ತಾ ಇದ್ದೀರಿ ಸರ್? KMD ಗುರುದೇವರಹಳ್ಳಿ. ಸರ್, ಈ ದೇವಸ್ಥಾನದ ವಿಶೇಷತೆ ಏನು ಸರ್? ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಚರ್ಮ ರೋಗಕ್ಕೆ ಏನು ಸಂಬಂಧಪಟ್ಟಂಥ ಕಾಯಿಲೆಗಳೇನಿದೆ ಈ ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಗಳು ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟಂಥ ಸಂದರ್ಭದಲ್ಲಿ ಏನಿದೆ ಅವಾಗ ರೋಗ ರುಜಿನಗಳು ಮತ್ತು ಚರ್ಮ ರೋಗಗಳ ನಿವಾರಣೆಗೋಸ್ಕರ ಮತ್ತಿತಾಳೇಶ್ವರ ದೇವಸ್ಥಾನದ ಸನ್ನಿಧಿಗೆ ಬಂದು ಪೂಜೆ ಮತ್ತು ವಿಶೇಷವಾಗಿ ಪೂಜಾ ಪುರಸ್ಕಾರಗಳನ್ನು ಮಾಡ್ತಾರೆ ನಮ್ಮ ಜನಗಳು. ಮತ್ತು ಅದೇ ರೀತಿ ಇಲ್ಲ ಏನಪ್ಪ ಅಂತಂದರೆ ಸಾಂಪ್ರದಾಯಿಕವಾಗಿ ಹೊರಗಡೆ ಊರಿಂದ ಬಂದಂತಹ ಎಲ್ಲ ಸದಸ್ಯರು, ಕುಟುಂಬ ಸದಸ್ಯರು ಇಲ್ಲಿ ಅಡಿಗೆ ಮಾಡಿ ಊಟ ಮಾಡುವಂಥ ಪ್ರತಿ ಗುರುವಾರ ಮತ್ತು ಭಾನುವಾರ 2 ವಾರಗಳಲ್ಲೂ ಪ್ರತೀತಿಯಾಗಿ ನಡೀತಾ ಬಂದಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ವಿಶೇಷವಾಗಿ ಷಷ್ಠಿ ಜಾತ್ರೆ ನಡೀತದೆ. ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಜನಸ್ತೋಮ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಮಂಡ್ಯ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಬರ್ತಾರೆ ಇಲ್ಲಿಗೆ ಜನಗಳು ಬಂದು ಮತ್ತು ಸ್ವಾಮಿಗೆ ಕೃಪೆಗೆ ಪಾತ್ರರಾಗ್ತಾರೆ ಅನ್ನೋದು ನಾನು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ತಮ್ಮ ಹೆಸರು ಸರ್? ಸುರೇಶ್ ಅಂತ. ಸುರೇಶ್, ತಾವು ಎಲ್ಲಿಂದ ಬರ್ತಾ ಇದ್ದೀರಿ ಸರ್? ಸರ್, ನಾವು ಮುತ್ತು ತಾಲೂಕು ತಪ್ಪನಹಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀವಿ. ಹಾಂ. ಇಲ್ಲಿ ಬಂದರೆ ಚರ್ಮ ಕಾಯಿಲೆಗಳಿದ್ದರೆ, ಸರ್ಪದೋಷ ಇದ್ದರೆ ಎಲ್ಲ ಗುಣ ಆಗುತ್ತೆ. ಇಲ್ಲಿ ಬಂದು ಎಲ್ಲ ಮಾಡ್ತಾರೆ. ಇಲ್ಲಿ ಅಡುಗೆ ಮಾಡಿ ನಾಗರ ಥರ ಇದ್ದರೆ ಇದೆಲ್ಲರೂ ಬಂದು ಅಡುಗೆ ಮಾಡಿ ಊಟ ಮಾಡಿ ಒಪ್ಪತ್ತು ಊಟ ಮಾಡ್ತಾ ಇದ್ದಾರೆ. ನೆಲದಲ್ಲಿ ಬಂದು ಊಟ ಮಾಡ್ತಾರೆ. ಕದ್ದೊಂದು ಪುಟ್ಟದ ನೆಲದಲ್ಲಿ ಊಟ ಮಾಡ್ತಾರೆ. ನಾಗರದ್ದು ಪುಡಿ ಕೊಡ್ತಾರೆ, ನಾಗರ ಪುಡಿ ಮತ್ತು ಉತ್ತದ ಮಣ್ಣು ಕೊಡ್ತಾರೆ. ಅದನ್ನು ನಾವು ಎಲ್ಲಿ ನಮಗೆ ನೈವೇದ್ಯ ಚರ್ಮ ಕಾಯಿಲೆ ಇದೆ ಅದಕ್ಕೆ ಹಚ್ಕೊಂಡು ಅದು ಗುಣ ಆಗುತ್ತೆ. ಇದು ತುಂಬ ವರ್ಷ ಇತಿಹಾಸ ಇದೆ ಸರ್, ಒಂದು 50 ವರ್ಷ ಇತಿಹಾಸ ಇದೆ. ನಮಸ್ಕಾರ ಅಮ್ಮ, ತಮ್ಮ ಹೆಸರು ಗೊತ್ತಾಗಿಲ್ಲ? ರಾಗಿಣಿ ಸರ್. ರಾಗಿಣಿ, ತಾವು ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಸರ್. ಬೆಂಗಳೂರು. ಇದು ಮೊದಲನೇ ಸರಿ ಬರ್ತಾರೆ ದೇವಸ್ಥಾನಕ್ಕೆ? ಇಲ್ಲ ಸರ್, 2ನೇ ಸಲ ಬರ್ತಾ ಇರೋದು. ಸೊ ಇಲ್ಲಿ ಬಂದ ನಂತರ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಮನಸ್ಸಿಗೆ? ಬಂದರೆ ಅದೇ ಪರವಾಗಿಲ್ಲ ಸರ್. ತುಂಬ ಜನ ಹೇಳಿದ್ರು ಇಲ್ಲಿ ಅಂದರೆ ಇಲ್ಲಿ ಏನಾದರೂ ಈಗ ಚರ್ಮ ಕಾಯಿಲೆಗಳಿರುತ್ತೆ, ಸೋರಿಯಾಸಿಸ್ ಆಗಿರ್ಬೋದು, ಅಂದರೆ ಈ ಇಸುಬು ಥರ ಕಾಯಿಲೆಗಳು, ಈ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸುಮಾರು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ರಿಲೇಟಿವ್ಸ್ ಆಗಿರ್ಬೋದು ಅವ್ರಿಗೆ ಬಂದು ಇಲ್ಲಿ ಒಂದು ಕೊಳ ಇದೆ ಮುಂದೆಗಡೆ, ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡಿ ಇಲ್ಲಿ ನಾರ್ಮಲ್ ಅಡುಗೆ ಮಾಡಬೇಕು. ಮಡಿಯಿಂದ ಅಡುಗೆ ಮಾಡಿ ಅದನ್ನು ಅಲ್ಲಿ ಒಂದು ದೇವಸ್ಥಾನದ ಮುಂದೆ ಒಂದು ಮರ ಇದೆ, ಅದು ಅಲ್ಲಿ ಮೂಲವಾಗಿ ದೇವರು ಅಲ್ಲಿ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ನನಗೂ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಬಟ್ ಅದೇ ನಾನು ಹಿಂದೆ ಕೇಳಿದ ಪ್ರಕಾರ ಹೇಳಬೇಕಂದ್ರೆ ಅಲ್ಲಿ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಅದಕ್ಕೆ ಎಡೆ ಹಾಕಿ ನಾರ್ಮಲ್ಲು ಮಡಿಯಿಂದ ಪೂಜೆ ಮಾಡಿಸಿ ಅಲ್ಲಿ ಒಳಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಪೂಜೆ ಮಾಡಿಸಿ ಊಟ ಮಾಡಿಕೊಂಡು ಹೋಗ್ತಾರೆ. ಅಂದರೆ ಈಗ ಮಕ್ಕಳು ಇಲ್ಲದೆ ಇರೋರಾಗಲಿ ಅವರೆಲ್ಲ ಅರ್ಕೆ ಮಾಡಿಕೊಂಡು ಆ ಥರ ಮಾಡ್ತಾರಂತೆ. ಮತ್ತು ಈ ಕಾಯಿಲೆಗಳು, ಚರ್ಮದ ಕಾಯಿಲೆಗಳು ಬಂದಿರೋರು ಅದೇ ಸ್ನಾನ ಮಾಡಿಸಿ ಇಲ್ಲಿ ಉತ್ತದ ಮಣ್ಣು ಪ್ರಸಾದವಾಗಿ ಕೊಡ್ತಾರೆ ಒಳಗಡೆ. ಆ ಪ್ರಸಾದವಾಗಿ ಅಂದರೆ ಇಲ್ಲಿ ಸ್ನಾನ ಮಾಡಿ ಅಲ್ಲಿ ಒಳಗಡೆ ಪ್ರಸಾದ ತೊಗೊಂಡು ಉತ್ತದ ಮಣ್ಣನ್ನ ಹೋಗಿ ಅಲ್ಲಿ ಹಚ್ಕೊಂಡು ಸ್ನಾನ ಮಾಡಿದ್ಮೇಲೆ ಪೂರ್ತಿಯಾಗಿ ಗುಣವಾಗಿರೋದು ಎಷ್ಟೋ ಉದಾಹರಣೆಗಳಿದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ಮೊದಲು ನನ್ನ ಮದುವೆಗೆ ಮುಂಚೆ ಒಂದು ಸಲ ಬಂದಿದ್ದೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರೋ ದೇವಸ್ಥಾನ, ಎಲ್ಲರೂ ಕೂಡ ಬರ್ಬೋದು. ನಿಮಗೆ ಒಳ್ಳೇದಾಗ್ತಾ ಇದೆ ಈಗ? ಹೌದು ಆಗಿದೆ. ನನಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ತುಂಬ ಜನಕ್ಕಾಗಿದೆ. ಮತ್ತು ನನ್ನ ಫ್ರೆಂಡ್ ಅವರ ಅಮ್ಮ ಅವರ ಅಪ್ಪ ಅವರು ನಾಗಪ್ಪನ ಸಾಯಿಸ್ಬಿಟ್ಟಿದ್ರಂತೆ, ಹೇಳ್ಬಾರ್ದು ಬಿಡ್ತು. ಹಾಂ, ಅವರು ಆಗ ಸಾಯಿಸ್ಬಿಟ್ಟಾಗ ಅವ್ರಿಗೆ ಮೈಯೆಲ್ಲ ಫುಲ್ಲು ಆ ಥರ ಆಗಿ ಅವರು ಬಂದು ಇಲ್ಲಿ ಸ್ನಾನ ಮಾಡಿ ಆ ಉತ್ತದ ಮಣ್ಣು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಪೂರ್ತಿಯಾಗಿ ವಾಸಿ ಆಯ್ತಂತೆ. ಹೇಳೋ ಪ್ರಕಾರ, ಎಲ್ಲ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಅದು ಬೇಗ ಪರಿಹಾರ ಆಗಲ್ಲ ಈ ಥರ ದೋಷಗಳು ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಶೀಘ್ರವಾಗಿ ಪರಿಹಾರ ಆಗಿರೋ ಅದೊಂದು ನನಗೆ ಕಂಡಂಥ ನಿದರ್ಶನ ಆಗಿದೆ. ಇದೇ ಥರ ತುಂಬ ಉದಾಹರಣೆಗಳಿವೆ. ಮತ್ತು ಇಲ್ಲಿ ಒಳಗಡೆ ನಾಗಪ್ಪ ಬಂದು ದಿನ ಪೂಜೆ ಮಾಡ್ತಾರೆ ಅಲ್ಲಿ ಶಿವಲಿಂಗಕ್ಕೆ ಅನ್ನೋ ಉದಾಹರಣೆ. ಸಂಜೆ 6 ಗಂಟೆ ನಂತರ ಯಾರು ಇಲ್ಲಿ ಇರೋದಿಲ್ಲ, ಸಂಚಾರ ಇರ್ತದೆ. ಸ್ವಾಮಿ ಸಂಚಾರ ಅಂತ ಯಾರು ಬರೋದಿಲ್ಲ. ಮತ್ತೆ ದಿನ ಆದ್ರೂ ಪೂಜೆ ಮಾಡುತ್ತಂತೆ 6 ಗಂಟೆ ನಂತರ ಪೂಜೆ ನಡೆಯುತ್ತೆ. ಸ್ವತಃ ನಾಗಪ್ಪನೇ ಶಿವನಿಗೆ ಪೂಜೆ ಮಾಡ್ತಾನೆ ಅನ್ನೋದೊಂದು ಉದಾಹರಣೆ ಇಲ್ಲಿದೆ ಸರ್. ಅದಕ್ಕೋಸ್ಕರ ಈ ಒಂದು ಕ್ಷೇತ್ರಕ್ಕೆ ಒಂದು ದೈವ ಶಕ್ತಿ ಇದೆ. ಆ ಶಕ್ತಿಗೋಸ್ಕರ ಇಲ್ಲಿ ಬರ್ತಾರೆ ತುಂಬ ಜನ, ಅದರಲ್ಲಿ ನಾವು ಒಬ್ಬರು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹಾಂ, ನಮಸ್ಕಾರಮ್ಮ. ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ಸೌಂದರ್ಯ ಅಂತ. ಸೌಂದರ್ಯ, ತಾವು ಎಲ್ಲಿಂದ ಬರ್ತಾ ಇದ್ರಮ್ಮ? ಮದ್ದೂರಿಂದ. ಸೊ ಈ ದೇವಸ್ಥಾನಕ್ಕೆ ಎಷ್ಟು ಸಲ ಬರ್ತಾ ಇದ್ರು ತಾವು? ನಾವು
ಸುಮಾರು ಒಂದು 12 ವರ್ಷದಿಂದ ಬರ್ತಿದ್ದೀವಿ. ಬರ್ತಾ ಇದೆ. ಇದೇನು ವಿಶೇಷ ಅಂದರೆ ಈ ದೇವಸ್ಥಾನದಲ್ಲಿ ಪಾಪದ ಕೊಳ ಪುಣ್ಯದ ಕೊಳ ಅಂತ ಇದೆ. ಪಾಪದ ಕೊಳದಲ್ಲಿ ಬಂದ್ಬಿಟ್ಟು ನೀರನ್ನ ತಲೆ ಮೇಲೆ ಹಾಕ್ಕೊಂಡು 3 ಸರಿ ನೀರು ಕುಡಿಬೇಕು, ಪಾಪ ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಪುಣ್ಯದ ಕೊಳದಲ್ಲಿ ಬಂದ್ಬಿಟ್ಟು ನಾವು ಸ್ನಾನ ಮಾಡಿ ಎದ್ದು ಬರಬೇಕು. ಬಂದ್ಬಿಟ್ಟು ಇಲ್ಲಿ ಬಸವಪ್ಪನ ಹತ್ರ ಪಾದ ಕೇಳಬೇಕು. ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡು ನಾವು ಪಾದ ಕೇಳ್ತೀವೋ ಅದು ಈಡೇರೋದಾದರೆ ಬಸವಪ್ಪನಿಗೆ ಪಾದ ಕೊಡ್ತೀವಿ. ಇದು ತುಂಬ ಶಕ್ತಿಯುತವಾದ ದೇವಸ್ಥಾನ. ಇಲ್ಲೇನು ನಾವು ಅಂದ್ಕೊಂಡು ಬಂದಿರುತ್ತೋ ಅದು ಈಡೇರುತ್ತೆ. ಥ್ಯಾಂಕ್ ಯು ಮೇಡಮ್. ಹೆಲ್ಪ್ ಸರ್ ತಮ್ಮ ಹೆಸರು ಗೊತ್ತಾಗಿದೆ, ತಾವು ಮುಂದೆ ಬನ್ನಿ ಸರ್. ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ಹೇಮಂತ್ ಅವರು ತಾವೆಲ್ಲಿಂದ ಬರ್ತಾ ಇದ್ದಾರೆ ಸರ್? ಚಾಮರಾಜಪೇಟೆ ಬೆಂಗಳೂರಿಂದ ಬರ್ತಾರೆ. ಚಾಮರಾಜಪೇಟೆ ಬೆಂಗಳೂರು. ಹೇಳಿ ಸರ್. ಬಸವ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಾನು ಸುಮಾರು ಒಂದು 3ನೇ ಸರಿ ಏನೋ ಇದು ಬರ್ತಾ ಇರೋದು. ಸೊ ಇದಕ್ಕೆ ಮುಂಚೆನೂ ನಾನೊಂದು 2 ಸರಿ ಬಂದಿದ್ದೆ. ಸೊ ನನ್ನ ಬಿಸ್ನೆಸ್ ವಿಷಯವಾಗಿ ನಾನು ಬಸಪ್ಪನ ಹತ್ರ ಕೇಳೋದಕ್ಕೆ ಅಂತ ಬಂದಿದ್ದೆ. ಇದನ್ನು ನನ್ನ ರಿಲೇಟಿವ್ ಮುಖಾಂತರ ಗೊತ್ತಾಗಿತ್ತು, ಮತ್ತು ನಮ್ಮ ಸಿಸ್ಟರ್ಸ್ ಇವ್ರ ಮುಖಾಂತರ ಗೊತ್ತಾಗಿತ್ತು. ಸೊ ಲಾಸ್ಟ್ ಟೈಮು ಇದೇ ಥರ ಬಂದಾಗ ನಾನು ಬಸಪ್ಪ ಬಿಸ್ನೆಸ್ಸಲ್ಲಿ ತುಂಬ ಒಂದು ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲಿ ಬಂದು ಇಲ್ಲಿ ಬಸಪ್ಪನ ಹತ್ರ ಬೇಡ್ಕೊಂಡಾಗ ಅವರು ಬಲಗಾಲು ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು. ಅದಾದ ನಂತರ ನನಗೆ ಬಿಸ್ನೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಯಿತು. ಅದಾದ ನಂತರ ಬಸಪ್ಪನಿಗೆ ನಾನು ಏನು ಹರಕೆ ಅಂತ ಬೇಡ್ಕೊಂಡಿದ್ದೆ ಆ ಹರಕೆನ ತೀರಿಸ್ಕೊಟ್ಟೆ. ಸೊ ಪುನಃ ಇವತ್ತು ಮುಂದೆ ಇನ್ನೊಂದು ಯಾವುದೋ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕ್ತಾ ಇದೀವಿ. ಆ ಕಾರ್ಯ ಸಲುವಾಗಿ ನಾವು ಬಸಪ್ಪನ ಹತ್ರ ಬೇಡ್ಕೊಳ್ಳೋಕೆ ಬಂದಿದ್ವಿ. ಬಸಪ್ಪ ಮನಸ್ತೃಪ್ತಿಯಿಂದ ಬಲಗಾಲು ಕೊಟ್ಟು ಆಶೀರ್ವಾದ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ, ಬಂದಿರೋರಿಗೆ ಎಲ್ಲರೂ ಅವರು ಅಂದ್ಕೊಂಡಿರೋ ಕಾರ್ಯ ಆಗಲಿ ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಒಳ್ಳೇದು ಮಾಡುವಂಥ ಶಕ್ತಿ ಎಲ್ಲರಿಗೂ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.